ನೋಡಪ್ಪ ನೈಟ್ ಎಷ್ಟು ಇದು ಟೈಮ್ ಇದು ಇಟ್ಸ್ 2 o'clock 2 AM ಸಾರಿ ಈಗ ಬೇಗ ತಿಳ್ಕೋವು ಅಂದ್ರೆ ತಿಳ್ಕೊರಿ ಯಾಕೆ ಗ್ರಾಚಾರ ತಪ್ಪಿತ್ತು ನಂದು ನಮ್ದು ಇವತ್ತು. ಸೊ ಈಗ ತಿನ್ನೋರ ಮಲ್ಕೊಂಡ್ಬಿಡೋರ ದಿ ನೆಕ್ಸ್ಟ್ ಡೇ. ಸೊ ಇದೆ ನೋಡ್ರಪ್ಪ ನಾವು ಅಭಿಷೇಕ ಮನೆ. ಇದು ಹಾಲ ಆ್ಯಕ್ಚುಲಿ 2 ಹಾಲ್ ಇದಾವೆ, ಒಂದು ಸಣ್ಣದ ಒಂದು ದೊಡ್ಡದ. ಸೊ ಇದು ಸೆಕೆಂಡ್ ಹಾಲ್. ಫಸ್ಟ್ ಹಾಲ್ ಈಸ್ ಇನ್ಸೈಡ್. ಇದೊಂದು ಬೆಡ್ರೂಮ್, ದೆನ್ ಅಟ್ಯಾಚ್ಡ್ ಇದು ಬಾತ್ರೂಮ್, ದೆನ್ ಇದು ಕಿಚನ್. ಕಿಚನ್ ಆದಮೇಲೆ ಬಾತ್ರೂಮ್ ಕಾಮನ್, ದೆನ್ ಇದು ಮೇನ್ ಹಾಲ್, ದೆನ್ ಇದು ಮತ್ತೊಂದು ಬೆಡ್ರೂಮ್ ಲೈಕ್ ವರ್ಕಿಂಗ್ ಏರಿಯಾ ಟೈಪ್. ಓಕೆ ಲೆಟ್ಸ್ ಗೋ. ಸೊ ಈಗ ಹೊಂಟಿದೆವು, ಬಿಡಾಕದವು ಇಲ್ಲಿಂದ. ಸ್ವಲ್ಪ ಫೋಟೋಶೂಟ್ ಅದು ನಡೆದಿತ್ತು, ನಮ್ಮ ಸ್ಯಾಮ್ ಇದ್ದ ರೆಡಿಯಾಗಿ. ಸೊ ಇದು ನಮ್ಮ ಗಾಡಿ. ಸೊ ಇಲ್ಲಿಂದ ಅರೌಂಡ್ 20 ಕಿಲೋಮೀಟರ್ಸ್ ಜರ್ನಿ ಐತಿ. ದೆನ್ ಇಟ್ಸ್ ಸಂಡೇ ಬಟ್ ಟ್ರಾಫಿಕ್ ಐತಿ. 1-2 hours ಎಸ್ಟಿಮೇಟೆಡ್ ಟೈಮ್ ಐತಿ. ಲೆಟ್ಸ್ ಸಿ. ಪಿಂಕ್ ಲೈನ್ ನೋಡು ಆಲ್ಮೋಸ್ಟ್ ರೆಡಿ ಮಾಡಕ್ಕಾರ ಬರೋಬ್ಬರ ಪಿಂಕ್ ಲೈನ್ ಇದು ಬನ್ನರ್ಘಟ್ಟ ರೋಡ್ ಇದಕ್ಕೆ ಹೋಗ್ತಿತ್ತು, ನಾಗವ್ರಿಗೆ ಹೋಗ್ತಿತ್ತು ಹೆಬ್ಬಾಳ್ಕ. ಅಲ್ಲಿ ಬರೋದು ಪಿಂಕ್ ಲೈನ್. ಸೊ ಈಗ ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಬಂದೆವು. ಆ್ಯಕ್ಚುಲಿ 1.5-2 hours ಆಯ್ತು ನಮಗೆ ಬರೋಕೆ. ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ನೋಡ್ಬೋದು ಈ ಮಂತ್ರ. ದೆನ್ ಪಾರ್ಕ್ ಮಾಡಿ ಲೆಟ್ಸ್ ಟಾಕ್ ಫರ್ದರ್. A few moments later. ಕಾರ್ ಪಾರ್ಕ್ ಮಾಡಿದ್ವು. ವಿ ಥಾಟ್ ಫಸ್ಟ್ ವಿಲ್ ಹ್ಯಾವ್ ಲಂಚ್. ಸೊ ಇಲ್ಲೇ ಹೆಂಗ ನೋಡ್ರಪ್ಪ ಬಾಳೆಯಲ್ಲಿ ಅದು. 5 hours later. ಅದಾದ್ಮೇಲೆ ನಂಗೂ ಸ್ವಲ್ಪ ಆರಾಮಿಲ್ಲಾಗಿತ್ತು. ಸೊ ನಾನು ಬ್ಲಾಗ್ ಮಾಡಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ. ಸೊ ಈವ್ನಿಂಗ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ತೊಗೊಂಡು ಫ್ರೆಶ್ ಆಗಿತ್ತು. ದೆನ್ ನಾವು ನಮ್ಮ ದೀದಿಗಳ ಮನೆಗೆ ಹೋಗಿದ್ದು. ಸೊ ಅಲ್ಲೇ ಇದು ಬ್ಯಾಡ್ಮಿಂಟನ್ ಗ್ರೌಂಡ್ ಇತ್ತು. ಸ್ಯಾಮ ಸಣ್ಣ ಹುಡುಗರು ಆಡಕತ್ತಾರೆ ಆ್ಯಕ್ಚುಲಿ. ಅವರಿಗೆ ಸ್ವಲ್ಪ ಹೇಳಿದ್ದು ದೇವೇರ್ ಹಂಬಲ್. ಸೊ ದೆನ್ ಅಂಕಲ್ ಒಬ್ರು ಇದ್ರು ನಮ್ಮ ಜೊತೆ, ಅವರು ಸೂಪರ್ ಆಡೋದಿರು. ಈ ಸ್ಟೇಜ್ ಆದ್ರೂ ಸ್ಟಿಲ್ ಹಿ ವಾಸ್ ಸೋ ಗುಡ್. One hour later. We headed towards the railway station. ಯಾಕಂದ್ರೆ ನಮ್ಮ ಟ್ರೈನ್ ಇತ್ತು 11 ಗಂಟೆಗೆ. ಫೈನಲಿ ಗೈಸ್ ವೇ ಬ್ಯಾಕ್ ಟು ಹೋಮ್. ಬೆಂಗಳೂರು ಬಿಡಾಕದ ಈಗ. ಟ್ರೈನೆಲ್ಲ ಸಿಕ್ಕೈತಿ, ಎಲ್ಲ ಸೆಟ್ ಆಗೈತಿ ಈಗ. ಸೊ ಯಾ ಆಲ್ ಗುಡ್. ಈ ಟೈಮ್ ಈಗ ಧ್ವನಿ ಕುದೀತಿ, ಆರಾಮಿಲ್ಲ, ಸ್ವಲ್ಪ ನೀರದು ಚೇಂಜ್ ಆಗಿದ್ದು, ಆರಾಮ್ ತಪ್ಪೈತಿ. ಸೊ The next day. ಫೈನಲಿ ಬೆಳಗಾವ್ ಈಸ್ ಹಿಯರ್. A few moments later. ಫೈನಲಿ ಗೈಸ್ ಬ್ಯಾಕ್ ಟು ಹೋಮ್. ಜಸ್ಟ್ ರೀಚ್ ಅದು.
ಈಗ ಟೈಮ್ ಆಗೈತಿ 12 ಗಂಟೆ, ಕ್ಲೋಸ್ ಟು ಹೋಟೆಲು. ಸೊ ಅರೌಂಡ್ 10:30 ಏನಾರ ನಾವು ಚಿಕ್ಕೋಡಿ ರೋಡ್ ಸ್ಟೇಷನ್ಗೆ ರೀಚ್ ಅದು. ಐ ಮೀನ್ ಟ್ರೈನ್ ಅಲ್ಲಿ ರೀಚ್ ಆಯಿತು. ದೆನ್ ಅಲ್ಲಿಂದ ನಾವು ಅಂದ್ರೆ ಪ್ರೈವೇಟ್ ವೆಹಿಕಲ್ ಮಾಡಿದ್ದು ಇಲ್ಲಿ, ಯಾಕಂದ್ರೆ ನಾವು ಟೋಟಲ್ 7 ಮೆಂಬರ್ಸ್ ಇದ್ದು. ಟೋಟಲ್ ಆ್ಯಕ್ಚುಲಿ 70 ಮೆಂಬರ್ಸ್ ಇದ್ದು, ಬಟ್ ಸಮ್ ಆರ್ ಫ್ರಮ್ ಹಾರುಗಿರಿ ಆ್ಯಂಡ್ ಅದರ್ ಪ್ಲೇಸಸ್. ಸೊ ನಾವು ಪರ್ಟಿಕ್ಯುಲರ್ಲಿ ಕೋತಳಿದಿಂದ 7 ಮೆಂಬರ್ಸ್ ಇದ್ದು. ಸೊ ಪ್ರೈವೇಟ್ ವೆಹಿಕಲ್ ಬುಕ್ ಮಾಡಿದ್ದು. ದೆನ್ ಅವ್ರು ಬಂದು ಪಿಕ್ ಮಾಡ್ರು. 10:30ಗೆ ಏನಾರ ಟ್ರೈನ್ ರೀಚ್ ಆಗಿತ್ತು. ಅವ್ರು ಬರೋಕೆ 11 o'clock ಏನಾರ ಆಯಿತು. ದೆನ್ ಇಟ್ಸ್ ನಾವು 12. ಸೊ 1 hour ಆಯ್ತು ಅಲ್ಲಿಂದ ಬರೋಕೆ. ಫುಲ್ ಟಯರ್ಡ್ ಆಗೈತಿ. ಓವರಾಲ್ 3 days ಆಯಿತು. ಫ್ರೈಡೇ ಆಫ್ಟರ್ನೂನ್ ಬಿಟ್ಟಿದ್ದು ಇಲ್ಲಿಂದ. ದೆನ್ ಸ್ಯಾಟರ್ಡೇ, ಸಂಡೇ, ಟುಡೇ ಇಸ್ ಮಂಡೇ. ಸೊ ಯಾ, ಓವರಾಲ್ ಜರ್ನಿ ವಾಸ್ ಗುಡ್. ಅವ್ರದ್ದು ಊಟ ಇದೆಲ್ಲ ವ್ಲಾಗ್ದಾಗ ನೋಡಿರ್ಬೋದು ನೀವು. ಊಟ ಅದು ಭಾಳ ಐಟಮ್ ಇದ್ದು. ಆ್ಯಕ್ಚುಲಿ ನಮ್ಮ ಕಡೆ ಹೆಂಗೆ ಒಂದು 4 to 5 ಅಥವಾ 6 ಐಟಮ್ಸ್ ಮಾಡ್ರಂದ್ರೆ ಅವ ಫೈನಲ್ಲ. ಅವ್ರ ಕಡೆ ಹಂಗಿಲ್ಲ, ಒಂದು 15 to 20 ಐಟಮ್ಸ್ ಅದು ರಿಪೀಟೆಡ್ಲಿ ಸರ್ವ್ ಮಾಡ್ಬೋದು ಕಂಟಿನ್ಯೂ. ಸೊ ಓವರಾಲ್ ಹಾಸ್ಪಿಟಾಲಿಟಿ ಅದು ಚಲೋ ಇತ್ತು. ಥ್ಯಾಂಕ್ಸ್ ಟು ಬಿಪಿನ್ ದದ ಹೂ ಆರ್ಗನೈಸ್ಡ್ ಆಲ್ ದಿಸ್. ಐ ಮೀನ್ ದ ಸ್ಟೇ ಆ್ಯಂಡ್ ದಟ್ಸ್ ಇಟ್. ಈಗ ಒಂದು ರೀಚ್ ಆಗಿದ್ದವು, ಸ್ವಲ್ಪ ಫ್ರೆಶ್ ಆಗ್ತಾವೆ. ಈಗ ಫ್ರೆಶ್ ಆಗಿ ವಿಲ್ ಮೀಟ್. ಓಕೆ, ಬಾಯ್.